ನಮಸ್ಕಾರ ಗೆಳೆಯರಿ. ಈ ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ ನ ಮೇಲೆ ಅಥವಾ ಕೆಳಗಡೆ ತಗೊಂಡು ಹೋಗಬಹುದಾಗಿರುವಂತಹ ಇಂಪಾರ್ಟೆಂಟ್ ಇವೆಂಟ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಈ ವಾರ ಕೂಡ ಹಲವಾರು ಇವೆಂಟ್ ಗಳಿದ್ದಾವೆ. ಖಂಡಿತ ಅವುಗಳು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಮಾಡುವಂತವೆ. ನೋಡೋಣ, ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ ಗಳ ಲಿಂಕ್ ಇರುತ್ತೆ. ಎರಡನ್ನು ಕೂಡ ಫಾಲೋ ಮಾಡಿ ಮಿಸ್ ಮಾಡದೆ. ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ಏನಾದ್ರು ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ಸಮಸ್ಯೆಗಳಾದ್ರೆ ನಾವು ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಚಾನಲ್ ಗಳಲ್ಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀವಿ. ನಿಮ್ಗೆ ರೆಗ್ಯುಲರ್ ಆಗಿ ಅಪ್ಡೇಟ್ ಬೇಕು ಅಂತಂದ್ರೆ ಈ ಎರಡು ಚಾನಲ್ ಗಳನ್ನ ಮಿಸ್ ಮಾಡದೆ ಫಾಲೋ ಮಾಡಿ. ಡಿಸ್ಕ್ರಿಪ್ಷನ್ ನ ಕೊನೆಯಲ್ಲಿ ಇದರ ಲಿಂಕ್ ಇರುತ್ತೆ. ಇನ್ನು ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಇನ್ನು ಇವೆಂಟ್ ಗಳಿಗೆ ಹೋಗೋದಕ್ಕೆ ಮುಂಚೆ ಕಳೆದ ವಾರದ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿಕೊಂಡು ಮುಂದುವರಿಯೋಣ. ಲಾಸ್ಟ್ 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ನಿಫ್ಟಿಯಲ್ಲಿ ನೋಡಬಹುದು 346 ಪಾಯಿಂಟ್ಸ್ ಅಥವಾ 1.48% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಕಳೆದ ವಾರ ಇದರಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಇದೆ ಅಂತ ಹೇಳ್ಬೋದು. 1.5% ಅಪ್ ಅಲ್ಲಿ ನಮ್ಮ ಮಾರ್ಕೆಟ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು 1.55% ಅಥವಾ 1149 ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ. ವಾಲಟಿಲಿಟಿ ಇತ್ತು, ಒಂದಿನ ಅಪ್ ಒಂದಿನ ಡೌನ್ ಈ ರೀತಿ. ಬಟ್ ಸ್ಟಿಲ್ ಓವರ್ ಆಲ್ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ 1.5% ಅಪ್ ಅಲ್ಲಿ ನಮ್ಮ ಮಾರ್ಕೆಟ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಅಮೆರಿಕದ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡಿದ್ರೆ ಡೌ ಜೋನ್ಸ್ ಅಲ್ಲಿ ಶುಕ್ರವಾರದ ಸೆಷನ್ ಅಲ್ಲಿ ನೋಡಬಹುದು 294 ಪಾಯಿಂಟ್ಸ್ ಅಥವಾ 0.58% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. 1098 ಪಾಯಿಂಟ್ಸ್ ಅಥವಾ 2.22% ಅಪ್ ಅಲ್ಲಿ ಅಮೆರಿಕನ್ ಮಾರ್ಕೆಟ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಕಳೆದ ವಾರ. ಇನ್ನು ನಾಸ್ಡಾಕ್ ಕಡೆ ಬಂದ್ರೆ ನಾಸ್ಡಾಕ್ ಅಲ್ಲಿ ಶುಕ್ರವಾರ 50 ಪಾಯಿಂಟ್ಸ್ ಅಥವಾ 0.19% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇತ್ತು. ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರು ಕೂಡ ಫ್ಲಾಟ್ ಇದೆ. 54 ಪಾಯಿಂಟ್ಸ್ 0.21% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಇದೆ. ಫ್ಲಾಟ್ ಪರ್ಫಾರ್ಮೆನ್ಸ್ ಕಳೆದ ವಾರ ನಾಸ್ಡಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಬಟ್ ಡೌ ಜೋನ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಕಳೆದ ವಾರದಲ್ಲಿ. ನಮ್ಮ ಮಾರ್ಕೆಟ್ ಕೂಡ ಪಾಸಿಟಿವ್ ಟ್ರೆಂಡ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನೋಡೋಣ ಈ ವಾರ ಯಾವ ರೀತಿ ಇರುತ್ತೆ ಅಂತ. ಇನ್ನು ಇವೆಂಟ್ ಗಳ ಕಡೆ ಬಂದ್ರೆ ಮೊದಲಿಗೆ ಈ ವಾರದಲ್ಲಿ ನಮ್ಮ ಮಾರ್ಕೆಟ್ ಒಂದು ದಿನ ಕ್ಲೋಸ್ ಇರುತ್ತೆ. ಯಾವತ್ತು ಅಂತ ನೋಡಬಹುದು 28 ಮೇ ಥರ್ಸ್ಡೇ ಅಂದ್ರೆ ಗುರುವಾರ ನಮ್ಮ ಮಾರ್ಕೆಟ್ ಕ್ಲೋಸ್ ಇರುತ್ತೆ. ಬಕ್ರೀದ್ ಪ್ರಯುಕ್ತ ಅಂದ್ರೆ ಈ ವಾರ ಜಸ್ಟ್ 4 ಡೇಸ್ ಮಾತ್ರ ನಮ್ಮ ಮಾರ್ಕೆಟ್ ಓಪನ್ ಇರುತ್ತೆ. ಜೊತೆಗೆ ಅಮೆರಿಕದ ಮಾರ್ಕೆಟ್ ಕೂಡ ಈ ವಾರದಲ್ಲಿ ಒಂದು ದಿನ ರಜೆ ಇದೆ. ನಾಳೆ ಎಸ್ಪೆಷಲಿ 25 ನೋಡಬಹುದು ಮಂಡೇ ಮೆಮೋರಿಯಲ್ ಡೇ. ಈ ವಾರದಲ್ಲಿ ಅಂದ್ರೆ ಎಸ್ಪೆಷಲಿ ನಾಳೆ ಅಮೆರಿಕದ ಮಾರ್ಕೆಟ್ ಕೂಡ ಕ್ಲೋಸ್ ಇರುತ್ತೆ. ಬಟ್ ನಮ್ಮ ಮಾರ್ಕೆಟ್ ಓಪನ್ ಇರುತ್ತೆ. ಇನ್ನು ಮುಂದುವರಿಯ ಮುಂಚೆ ನಿಮ್ಗೆ ಏನಾದ್ರು ಹೂಡಿಕೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂತಂದ್ರೆ ಈ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಬಟ್ ಇಲ್ಲಿ ಸರ್ವಿಸ್ ಗಳು ಸಿಗಬೇಕು ಅಂದ್ರೆ ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರ್ಬೇಕು. ಹಾಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಅಕೌಂಟ್ ಓಪನ್ ಮಾಡ್ಕೊಂಡು ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ಇವೆಂಟ್ ಗಳ ಕಡೆ ನಾವು ಬರೋದಾದ್ರೆ ಇರಾನ್ ಇಂದ ಒಂದು ಸುದ್ದಿ ಬರ್ತಾ ಇದೆ. ಬಟ್ ಇದು ರಿಪೋರ್ಟ್ ಮೂಲಕ ಬರುತ್ತಿರುವಂತಹ ಸುದ್ದಿ. ಇನ್ ಕೇಸ್ ಈ ಸುದ್ದಿ ಏನಾದ್ರೂ ನಿಜ ಆದ್ರೆ ಖಂಡಿತ ಅದು ಒಳ್ಳೆಯ ಡೆವಲಪ್ಮೆಂಟ್ ಆಗುತ್ತೆ. ಏನ್ ಸುದ್ದಿ ನೋಡಬಹುದು, ಇರಾನ್ ಅಗ್ರೀಸ್ ಟು ಹ್ಯಾಂಡ್ ಓವರ್ ಹೈಲಿ ಎನ್ರಿಚ್ಡ್ ಯುರೇನಿಯಂ ಇನ್ ಮೇಜರ್ US ಡೀಲ್ ಬ್ರೇಕ್ ಥ್ರೂ. ಮಾತುಕತೆಗಳು ಸಾಕಷ್ಟು ನಡೀತಾ ಇದೆ. ಈಗ ಬರುತ್ತಿರುವಂತಹ ಸುದ್ದಿ ರಿಪೋರ್ಟ್ ಮೂಲಕ ಇರಾನ್ ತನ್ನ ಎನ್ರಿಚ್ಡ್ ಯುರೇನಿಯಂ ಏನಿದೆ ಅದನ್ನ ಅಮೆರಿಕಾಗೆ ಒಪ್ಪಿಸೋದಿಕ್ಕೆ ಅಥವಾ ಅಮೆರಿಕಾಗೆ ಕೊಡೋದಿಕ್ಕೆ ಒಪ್ಕೊಂಡಿದೆ ಅಂತ. ಬಟ್ ಈ ರೀತಿಯ ಸುದ್ದಿ ಈ ಹಿಂದೆ ಕೂಡ ಬಂದಿತ್ತು. ಇದೇನು ಮೊದಲನೇ ಸಲ ಬರ್ತಾ ಇರುವಂತಹ ಸುದ್ದಿ ಅಲ್ಲ. ಈ ಹಿಂದೆ ಕೂಡ ಈ ರೀತಿಯ ಸುದ್ದಿಗಳು ಬಂದಿತ್ತು. ಆನಂತರ ಅದನ್ನ ಇರಾನ್ ಒಪ್ಕೊಂಡಿರ್ಲಿಲ್ಲ. ಅವೆಲ್ಲ ಸುಳ್ಳು ಸುದ್ದಿಗಳು ಅಂತ ಹೇಳಿತ್ತು. ಬಟ್ ಈಗ ಸಾಕಷ್ಟು ಮಾತುಕತೆಗಳು ನಡೀತಾ ಇದೆ, ಅದರಲ್ಲಿ ಡೌಟ್ ಇಲ್ಲ. ಬಟ್ ಇರಾನ್ ಒಪ್ಕೊಂಡಿದ್ಯಾ ಇಲ್ವಾ ಗೊತ್ತಿಲ್ಲ. ಹಾಗೆ ಇಲ್ಲಿ ಒಂದೇ ಒಂದು ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಏನು ಅಂತಂದ್ರೆ ಯುದ್ಧ ಇಬ್ರಿಗೂ ಬೇಕಿಲ್ಲ. ಈ ಕಡೆ ಅಮೆರಿಕಕ್ಕೂ ಬೇಕಿಲ್ಲ, ಈ ಕಡೆ ಇರಾನ್ಗೂ ಬೇಕಿಲ್ಲ. ಆದ್ರೆ ಇಬ್ರು ಸೋಲನ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಇದೇ ಮ್ಯಾಟ್ರು. ಇಬ್ರು ಸುಲಭವಾಗಿ ಜಾರ್ಕೊಳ್ಳೋ ಮಾರ್ಗವನ್ನ ಹುಡುಕ್ತಿದ್ದಾರೆ. ಹಾಗಾಗಿನೇ ಈ ಮಾತುಕತೆಗಳು ಪದೇ ಪದೇ ಫೇಲ್ಯೂರ್ ಆಗ್ತಿದಾವೆ. ಮತ್ತೆ ಡೊನಾಲ್ಡ್ ಟ್ರಂಪ್ ಇರಾನ್ ವಿರುದ್ಧ ಮಾತಾಡ್ತಾರೆ. ಅಟ್ಯಾಕ್ ಮಾಡ್ಬೇಕಾಗುತ್ತೆ ಅಂತ ಒಂದ್ಸಲ ಹೇಳ್ತಾರೆ, ಬೆಳಗ್ಗೆ ಅಟ್ಯಾಕ್ ಮಾಡ್ಬೇಕಾಗುತ್ತೆ ಅಂತ ಹೇಳಿದ್ರೆ ಸಂಜೆ ಡೀಲ್ ಹತ್ರ ಆಗ್ತಿದೆ ಅಂತ ಹೇಳ್ತಾರೆ. ಈ ರೀತಿ ಸಾಕಷ್ಟು ಸ್ಟೇಟ್ಮೆಂಟ್ ಗಳು ಬರ್ತಾ ಇರುತ್ತವೆ. ಹಾಗಾಗಿ ಇದಕ್ಕೆ ಇರಾನ್ ಏನ್ ರೆಸ್ಪಾಂಡ್ ಮಾಡುತ್ತೆ ಅದು ಬಹಳ ಮ್ಯಾಟರ್ ಆಗುತ್ತೆ ಅಮೆರಿಕ ಹೇಳೋದಕ್ಕಿಂತ. ಎಸ್ಪೆಷಲಿ ಇದು ರಿಪೋರ್ಟ್ ಮೂಲಕ ಬಂದಿರುವಂತಹ ಸುದ್ದಿ ನೋಡಬಹುದು. ನ್ಯೂಯಾರ್ಕ್ ಟೈಮ್ಸ್ ಇದನ್ನ ರಿಪೋರ್ಟ್ ಮಾಡಿದೆ, ಸೈಟಿಂಗ್ US ಅಫಿಷಿಯಲ್ಸ್. ಅಂದ್ರೆ ಅಮೆರಿಕದ ಅಫಿಷಿಯಲ್ಸ್ ಈ ರೀತಿ ಸುದ್ದಿಯನ್ನ ಹೇಳಿದ್ದಾರೆ ಅಂತ ಹೇಳಿದೆ ನೋಡಬಹುದು. 2 unnamed American officials confirmed that Tehran has committed to a general pledge to relinquish its enriched uranium reserves. ಈ ರೀತಿ ಹೇಳಿದ್ದಾರೆ ಅಂತ ಸುದ್ದಿ ಬರ್ತಾ ಇದೆ. ಬಟ್ ಇದು ನಿಜಾನ ಸುಳ್ಳ ಗೊತ್ತಿಲ್ಲ, ಕಾದು ನೋಡ್ಬೇಕಾಗಿದೆ. ಎಸ್ಪೆಷಲಿ ಇರಾನ್ ಏನ್ ಹೇಳುತ್ತೆ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಜೊತೆಗೆ ಇರಾನ್ ಜೊತೆಗಿನ ಮಾತುಕತೆಗಳು ಮುಂದುವರಿತಾ ಇದೆ. ಇಲ್ಲಿ ಯಾವ ರೀತಿಯ ಡೆವಲಪ್ಮೆಂಟ್ಸ್ ಆಗುತ್ತೆ ಅದು ಮಾರ್ಕೆಟ್ಗೆ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಮಾರ್ಕೆಟ್ ನ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಅನ್ನ ಮಾಡುವಂತವಾಗಿರುತ್ತೆ. ಇರಾನ್ ನಿಂದ ಬರುವಂತಹ ಸುದ್ದಿಗಳು
ಡೈರೆಕ್ಟ್ ಆಗಿ ಕ್ರೂಡ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. $103 ಅಥವಾ $104 ಅಲ್ಲಿ ಕ್ರೂಡ್ ಟ್ರೇಡ್ ಆಗ್ತಿದೆ ಸದ್ಯದ ಮಟ್ಟಿಗೆ. ಇಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅದನ್ನ ನಾವು ವಾಚ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಕ್ರೂಡ್ ಅಲ್ಲಿ ಏನಾದ್ರು ಡೌನ್ ಫಾಲ್ ಬಂದ್ರೆ ಮೇ ಬಿ ಈಕ್ವಿಟಿ ಮಾರ್ಕೆಟ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಬಟ್ ಕಾದು ನೋಡಬೇಕಾಗಿದೆ ಯಾವ ರೀತಿ ಡೆವಲಪ್ಮೆಂಟ್ಸ್ ಆಗುತ್ತೆ ಕ್ರೂಡ್ ಅಲ್ಲಿ ಅಂತ. ಇನ್ನು US ಸೆಕ್ರೆಟರಿ ಆಫ್ ಸ್ಟೇಟ್ ಮಾರ್ಕೋ ರೂಬಿಯೋ ಅವರು ಭಾರತಕ್ಕೆ ಬಂದಿದ್ರು. ಜೈಶಂಕರ್ ಹಾಗೂ ಮಾರ್ಕೋ ರೂಬಿಯೋ ಅವರು ಜಾಯಿಂಟ್ ಪ್ರೆಸ್ ಕಾನ್ಫರೆನ್ಸ್ ಅನ್ನ ಮಾಡಿದ್ದಾರೆ. ಇದರಲ್ಲಿ ಹಲವು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ವೀಸಾಸ್ ಬಗ್ಗೆ ಆಗ್ಬೋದು, ಡಿಫೆನ್ಸ್ ಬಗ್ಗೆ ಆಗ್ಬೋದು, ಇರಾನ್ ಹಾಗೂ ಟ್ರೇಡ್ ಟಾಕ್ಸ್ ಬಗ್ಗೆ, ಈ ಎಲ್ಲ ವಿಷಯಗಳ ಬಗ್ಗೆ ಮಾತುಕತೆಗಳು ಅಂದ್ರೆ ಪ್ರಸ್ತಾಪ ಬಂದಿದೆ. ಒಂದಷ್ಟು ಡಿಸ್ಕಷನ್ಸ್ ಇರೋ ಬಗ್ಗೆ ಕೂಡ ಸುದ್ದಿಗಳು ಬರ್ತಾ ಇದಾವೆ. ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಇದರ ಬಗ್ಗೆ ಮಾತಾಡಿದ್ದಾರೆ. ಹಾಗೆ ಇಮಿಗ್ರೇಷನ್ ಅಂಡ್ ವೀಸಾಸ್, ಹಾಗೆ ಡಿಫೆನ್ಸ್ ಕೋಆಪರೇಷನ್ ಬಗ್ಗೆ ಮಾತಾಡಿದ್ದಾರೆ. 10 ವರ್ಷಗಳ ಫ್ರೇಮ್ ವರ್ಕ್ ಬಗ್ಗೆ ಮಾತಾಡಿದ್ದಾರೆ. ಇನ್ನು ಟ್ರೇಡ್ ಟಾಕ್ಸ್ ಇಂಟರಿಮ್ ಅಗ್ರಿಮೆಂಟ್ ಬಗ್ಗೆ ಮಾತಾಡಿದ್ದಾರೆ. ಇರಾನ್ ಸ್ಟ್ರೈಟ್ ಆಫ್ ಹಾರ್ಮುಜ್ ರೀಜನಲ್ ಸೆಕ್ಯೂರಿಟಿ ಬಗ್ಗೆ, ಎನರ್ಜಿ ಸೆಕ್ಯೂರಿಟಿ ಅಂಡ್ ಡೈವರ್ಸಿಫಿಕೇಶನ್ ಸ್ಟ್ರಾಟಜಿ ಬಗ್ಗೆ, US ಇಂಡಿಯಾ ಟ್ರೇಡ್ ರಿಲೇಶನ್ಶಿಪ್ ಬಗ್ಗೆ, ಪಾಕಿಸ್ತಾನ್ ಅಂಡ್ ರೀಜನಲ್ ರಿಲೇಷನ್ಸ್ ಬಗ್ಗೆ ಕೂಡ ಮಾತಾಡಿದ್ದಾರೆ. ಇನ್ನು ಕ್ವಾಡ್ ಕೋಆಪರೇಷನ್ ಬಗ್ಗೆ ಕೂಡ ಇಲ್ಲಿ ಪ್ರಸ್ತಾಪಗಳು ಬಂದಿದೆ. ಈ ನಿಟ್ಟಿನಲ್ಲಿ ಡಿಫೆನ್ಸ್, ಎನರ್ಜಿ ರಿಲೇಟೆಡ್ ಸೆಕ್ಟರ್ ನ ಒಂದಷ್ಟು ವಾಚ್ ಮಾಡಬಹುದು. ಏನಾದ್ರೂ ರಿಯಾಕ್ಷನ್ ಇರುತ್ತಾ ಈ ವಾರದಲ್ಲಿ ಈ ಸ್ಟಾಕ್ ಗಳಲ್ಲಿ ಅಂತ. ಇನ್ನು ಈ ವಾರದಲ್ಲಿ ಅಮೆರಿಕದ GDP ಡೇಟಾ ರಿಲೀಸ್ ಆಗ್ತಾ ಇದೆ. ಯಾವತ್ತು ಅಂತ ನೋಡಬಹುದು, 28ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಹಿಂದಿನ ಸಲ 2% ಬಂದಿತ್ತು, ಫೋರ್ಕಾಸ್ಟ್ 2.2% ಇತ್ತು. ಅಂದ್ರೆ ಫೋರ್ಕಾಸ್ಟ್ ಗಿಂತ ಕಡಿಮೆನೆ ಬಂದಿತ್ತು. ಈ ಸಲ 2% ಫೋರ್ಕಾಸ್ಟ್ ಮಾಡ್ತಿದ್ದಾರೆ. ಎಷ್ಟು ಬರುತ್ತೆ ಆಕ್ಚುಯಲ್ ಆಗಿ ಅನ್ನೋದನ್ನ ನಾವು ವಾಚ್ ಮಾಡಬೇಕಾಗುತ್ತೆ ಈ ವಾರದಲ್ಲಿ. ಎಸ್ಪೆಷಲಿ 28ನೇ ತಾರೀಕು ಅಮೆರಿಕದ GDP ಡೇಟಾ ಮೇಲೆ ನಿಮ್ಮ ಕಣ್ಣಿರ್ಲಿ. ಇನ್ನು ಭಾರತದ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಅನ್ನು ಕೂಡ ನಾವು ವಾಚ್ ಮಾಡಬೇಕಾಗುತ್ತೆ, ಯಾವ ರೀತಿಯ ಡೆವಲಪ್ಮೆಂಟ್ಸ್ ಆಗಿದೆ ಅಂತ. ಯಾಕಂದ್ರೆ $700 ಬಿಲಿಯನ್ ಮೇಲೆ ಇದ್ದಂತ ಫಾರೆಕ್ಸ್ ರಿಸರ್ವ್ ಈಗ 688ಕ್ಕೆ ಇಳಿದಿದೆ. ರೀಸೆಂಟ್ ಆಗಿ ನರೇಂದ್ರ ಮೋದಿ ಅವರು ಒಂದಷ್ಟು ಮತಗಳನ್ನ ಆಡಿದ್ರು. ಗೋಲ್ಡ್ ಖರೀದಿ ಮಾಡೋದನ್ನ ಮುಂದಕ್ಕೆ ಹಾಕಿ, ಫ್ಯೂಯಲ್ ಕಡಿಮೆ ಬಳಸಿ, ರಿನ್ಯೂವಬಲ್ ಎನರ್ಜಿ ಬಳಸಿ, ಈ ರೀತಿಯ ಕರೆಯನ್ನ ಜನರಿಗೆ ಕೊಟ್ಟಿದ್ರು. ಯಾಕೆಂದ್ರೆ ಫಾರೆಕ್ಸ್ ರಿಸರ್ವ್ಸ್ ಅನ್ನ ಸೇವ್ ಮಾಡ್ಲಿಕ್ಕೆನೆ. ಯಾಕಂದ್ರೆ ಕ್ರೂಡ್ ಹೈಯಲ್ಲಿದೆ, ನಮ್ದು ಎಸ್ಪೆಷಲಿ ಟ್ರೇಡ್ ಡಿಫಿಸಿಟ್ ಜಾಸ್ತಿ ಇದೆ. ಹಾಗಾಗಿ ಅದನ್ನ ಸ್ವಲ್ಪ ಅಟ್ಲೀಸ್ಟ್ ನಾವು ಪ್ರಯತ್ನ ಪಟ್ರೆ ಕಡಿಮೆ ಮಾಡಬಹುದು ಅಂತ ಆ ರೀತಿ ಕರೆಯನ್ನ ಕೊಟ್ಟಿದ್ರು. ಹಾಗಾಗಿ ಇದರಲ್ಲಿ ಯಾವ ರೀತಿ ಬದಲಾವಣೆ ಆಗಿರುತ್ತೆ ಅನ್ನೋದನ್ನ ಈ ವಾರ ವಾಚ್ ಮಾಡಬಹುದು ರಿಲೀಸ್ ಆದಾಗ ಡೇಟಾ. ಇನ್ನು FIS DIS ಆಕ್ಟಿವಿಟಿ ಎಸ್ಪೆಷಲಿ ಈ ವಾರದಲ್ಲಿ ಮಧ್ಯೆ ಸ್ವಲ್ಪ ಬೈ ಮಾಡಿದ್ರು FIS, ಬಟ್ ಆನಂತರ ಮತ್ತೆ ಸೆಲ್ಲಿಂಗ್ ಮುಂದುವರಿತು. ಇಲ್ಲಿವರೆಗೂ ಈ ತಿಂಗಳಲ್ಲಿ 32,228 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ FIS. DIS 56,865 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. FIS ಸೆಲ್ ಮಾಡ್ತಿದ್ದಾರೆ, DIS ಬೈ ಮಾಡ್ತಿದ್ದಾರೆ. FIS ಇಂದ ಫ್ಲೋಸ್ ಇಂಪಾರ್ಟೆಂಟ್ ಆಗುತ್ತೆ, ಬಟ್ ಎಲ್ಲಿವರೆಗೂ ನಮ್ಮ ರೂಪಿ ಸ್ಟ್ರಾಂಗ್ ಆಗೋದಿಲ್ವಾ ಅಲ್ಲಿವರೆಗೂ FIS ಕಮ್ ಬ್ಯಾಕ್ ಸ್ವಲ್ಪ ಕಷ್ಟ ಅಂತಾನೆ ಹೇಳ್ಬೋದು. ಬಟ್ ನೋಡೋಣ. ಇನ್ನು ರಿಸಲ್ಟ್ಸ್ ಈ ವಾರ ಕೂಡ ಹಲವಾರು ಕಂಪನಿಗಳ ರಿಸಲ್ಟ್ಸ್ ಇದೆ. ನಾವು ಕೊನೆಯಲ್ಲಿ ನೋಡಬಹುದು 96 ಪೇಜ್ ಇದೆ ಈ ವಾರ ಬರುವಂತ ರಿಸಲ್ಟ್ಸ್. 1 ಪೇಜ್ ಅಲ್ಲಿ 20 ಕಂಪನೀಸ್ ಅಂದ್ರೆ 96 ಪೇಜ್. ಆಲ್ಮೋಸ್ಟ್ ಈ ವಾರಕ್ಕೆ ಮುಗಿಯುತ್ತೆ ಅಂತಾನೆ ಹೇಳ್ಬೋದು ರಿಸಲ್ಟ್ ಸೀಸನ್. ವಾಚ್ ಮಾಡಬಹುದು ಇವುಗಳನ್ನು ಕೂಡ ಯಾವ ರೀತಿ ಇರುತ್ತೆ ಕಂಪನಿಗಳ ಪರ್ಫಾರ್ಮೆನ್ಸ್ ಅಂತ. ಯಾಕಂದ್ರೆ ಎಸ್ಪೆಷಲಿ ಇಂತ ಮಾರ್ಕೆಟ್ ಕಂಡೀಷನ್ ಅಲ್ಲಿ ಕಂಪನಿಯ ಅರ್ನಿಂಗ್ಸ್ ಬಹಳ ಇಂಪಾರ್ಟೆಂಟ್ ಆಗೋದು. ಹಾಗಾಗಿ ಯಾವ ರೀತಿ ಇರುತ್ತೆ ಕಂಪನಿಗಳ ರಿಸಲ್ಟ್ಸ್ ಅಬ್ಸರ್ವ್ ಮಾಡಬಹುದು. ಏನು ಡಾಲರ್ ಎದುರುಗಡೆ ರೂಪಾಯಿ ಅಂತೂ ವೀಕ್ನೆಸ್ ಮುಂದುವರೆದಿದೆ. ಕಳೆದ ವಾರದಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಕೂಡ, ಹೈಯಿಂದ ನೋಡಬಹುದು. ಆಲ್ಮೋಸ್ಟ್ 0.89% ಸ್ಟ್ರಾಂಗ್ ಆಗಿದೆ. ಆಲ್ಮೋಸ್ಟ್ 96 ಅನ್ನ ಕ್ರಾಸ್ ಮಾಡಿ ರೆಕಾರ್ಡ್ ಲೆವೆಲ್ ಗೆ ಹೋಗಿತ್ತು. ಮತ್ತೆ 95.7 ಅಲ್ಲಿ ಸದ್ಯದ ಮಟ್ಟಿಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಈ ವಾರದಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅನ್ನೋದನ್ನ ವಾಚ್ ಮಾಡಬಹುದು. ಎಸ್ಪೆಷಲಿ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದ್ರೆ ಅದು ಒಳ್ಳೆಯ ಬೆಳವಣಿಗೆ ಅನಿಸ್ಕೊಳ್ಳುತ್ತೆ ಮಾರ್ಕೆಟ್ಗೆ. ಬಟ್ ಸದ್ಯದ ಮಟ್ಟಿಗೆ ಅಂತ ಡೆವಲಪ್ಮೆಂಟ್ಸ್ ಏನ್ ಕಾಣ್ತಿಲ್ಲ. ಬಟ್ ಸ್ಟಿಲ್ ವಾಚ್ ಮಾಡಬಹುದು ಈ ವಾರ ಯಾವ ರೀತಿ ಇರುತ್ತೆ ಇಲ್ಲಿನ ಪರ್ಫಾರ್ಮೆನ್ಸ್ ಅಂತ. ಇನ್ನು ಗೋಲ್ಡ್ ಸದ್ಯದ ಮಟ್ಟಿಗೆ 1,63,000 ಲೆವೆಲ್ ಅಲ್ಲೇ ಇದೆ. ಆಲ್ಮೋಸ್ಟ್ ಐಯಿಂದ ಸ್ವಲ್ಪ ಕರೆಕ್ಷನ್ ಆಗಿ ಮತ್ತೆ ಕನ್ಸಾಲಿಡೇಟ್ ಆಗಿದೆ ಅಂತ ಹೇಳ್ಬೋದು. 15th ಮೇ ಇಂದ ಆಲ್ಮೋಸ್ಟ್ ಸೇಮ್ ರೇಂಜ್ ಅಲ್ಲೇ ನೋಡ್ಲಿಕ್ಕೆ ಸಿಗ್ತಾ ಇದೆ ಗೋಲ್ಡ್. ಇನ್ನು ಈ ವಾರದ ಕಾರ್ಪೊರೇಟ್ ಆಕ್ಷನ್ ಕಡೆ ಬಂದ್ರೆ ಹಲವು ಕಂಪನಿಗಳು ಡಿವಿಡೆಂಡ್ ಕಾರಣಕ್ಕೆ ಫೋಕಸ್ ಅಲ್ಲಿ ಇರುತ್ತವೆ. PIE ಲಿಮಿಟೆಡ್ ಬೋನಸ್ ಇಶ್ಯೂ ಇದೆ ನೋಡಬಹುದು. 6:1 ರೇಷಿಯೋದಲ್ಲಿ, ಅಂದ್ರೆ 1 ಶೇರ್ ಇದ್ರೆ 6 ಶೇರ್ಗಳನ್ನ ಬೋನಸ್ ಆಗಿ ಕೊಡ್ತಾ ಇದೆ ಕಂಪನಿ. ಇನ್ನು FMAC ಇಂಟರ್ನ್ಯಾಷನಲ್ ಕೂಡ ಬೋನಸ್ ಇಶ್ಯೂ ಇದೆ 1:10 ರೇಷಿಯೋದಲ್ಲಿ, ಅಂದ್ರೆ 10 ಶೇರ್ಗಳಿಗೆ 1 ಶೇರ್ ನ ಬೋನಸ್ ಆಗಿ ಕೊಡ್ತಾ ಇದೆ. ಹಾಗೆ FMAC ಇಂಟರ್ನ್ಯಾಷನಲ್ ನ ಸ್ಟಾಕ್ ಸ್ಪ್ಲಿಟ್ ಕೂಡ ಇದೆ. 10 ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂ ₹2 ಆಗ್ತಾ ಇದೆ, ಅಂದ್ರೆ 1:5 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ. ನಂತರ IB ಇನ್ಫೋಟಿಕ್ ಎಂಟರ್ಪ್ರೈಸಸ್ 10 ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂ ₹1 ಆಗ್ತಾ ಇದೆ, 1:10 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ. ಇನ್ನು ಮುಂದುವರೆದ್ರೆ ಹಲವು ಕಂಪನಿಗಳು ಡಿವಿಡೆಂಡ್ ಕಾರಣಕ್ಕೆ ಸುದ್ದಿಲಿರುತ್ತವೆ. ಸೈಬರ್ ಟೆಕ್ ಸಿಸ್ಟಮ್ಸ್ ಬೈಬ್ಯಾಕ್ ಇದೆ. ಹಾಗೆ ಧನುಕಾ ಅಗ್ರಿ ಕೂಡ ಬೈಬ್ಯಾಕ್ ಇದೆ. ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ LIC ಯ ಬೋನಸ್ ಇಶ್ಯೂ ಕೂಡ ಇದೆ 1:1 ರೇಷಿಯೋದಲ್ಲಿ. 29 ಮೇ ಎಕ್ಸ್ ಡೇಟ್ ಆಗಿರುತ್ತೆ. ಝೈಡಸ್ ಲೈಫ್ ಸೈನ್ಸಸ್ ನ ಬೈಬ್ಯಾಕ್ ಶೇರ್ಸ್ ಇದೆ. ಇನ್ನು ಉಳಿದ ಕಂಪನಿಗಳು ಡಿವಿಡೆಂಡ್ ಕಾರಣಕ್ಕೆ ಫೋಕಸ್ ಇರುತ್ತವೆ. ಈ ಕಂಪನಿಗಳನ್ನು ಕೂಡ ವಾಚ್ ಮಾಡಬಹುದು ಡ್ಯೂರಿಂಗ್ ಕಾರ್ಪೊರೇಟ್ ಆಕ್ಷನ್. ಸ್ಟಾಕ್ ಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಅಂತ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಚಾನೆಲ್ ಗಳ ಲಿಂಕ್ ಇರುತ್ತೆ, ಅವುಗಳನ್ನ ಫಾಲೋ ಮಾಡಿ. ಇನ್ ಕೇಸ್ ಯೂಟ್ಯೂಬ್ ಅಲ್ಲಿ ಏನಾದ್ರೂ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ, ಸಮಸ್ಯೆ ಆದ್ರೆ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಲ್ಲಿ ನಿಮ್ಗೆ ಮಾಹಿತಿ ಸಿಗುತ್ತೆ.
ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ನೋಡ್ತಿದ್ದೀರಿ ಅಂದ್ರೆ ಬಯೋದಲ್ಲಿ ಸಿಗುತ್ತೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.